ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಒಬ್ಬರನ್ನ ಕಡೆಗಣಿಸೋದು ತಪ್ಪು. ತಮ್ಗೆ ಗೊತ್ತಿರ್ಬೋದು ಆ ಒಂದು ವಿಚಾರ. ಅದನ್ನ ತಾವು ಯಾರು ಅಬಲರಾಗಿರ್ತಾರ ಮಹಿಳೆಯರು ಅಂತವ್ರಿಗೆ ನೀವು ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಈ ಸಭೆಯಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಮೇಡಮ್. ತಮಗೂ ಗೊತ್ತಿರ್ತದ ವಿಚಾರ. ಗೋಕಾಕದಲ್ಲಿ ಏನ್ ಮಾಡ್ರ ಸ್ವಜಾತಿಯವರೇ ಬಹಿಷ್ಕಾರ ಹಾಕ್ಬಿಟ್ರ ಯಾವುದೋ ಸಣ್ಣ ಪುಟ್ಟ ಧಾರ್ಮಿಕವಾದಂತ ವಿಚಾರಗಳಿಗೆ. ಅದನ್ನ ಬಂದಿರೋ ನಿಮಗೂ ಗೊತ್ತ ವಿಚಾರ. ಅದನ್ನ ನಾನು ಜಾಸ್ತಿ ರೈಸ್ ಮಾಡಕ್ ಹೋಗಲ್ಲ. ಬಟ್ ಹಾಗಂತ ಅವ್ರನ್ನ ಅಬಲೆಯನ್ನ ನೀವು ಕಡೆಗಣಿಸೋದು ತಪ್ಪು ಅಲ್ವಾ? ಸಾಮಾಜಿಕವಾಗಿ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳು ಸಂಬಂಧಪಟ್ಟಂತೆ ನಾನು DSP ಅವರಿಗೆ ಖುದ್ದಾಗಿ ಹೋಗಿ ಆಲ್ರೆಡಿ ನಮ್ಮ CPI ಅಲ್ಲಿ ಹೋಗಿ ಮಾತಾಡಿ ಎರಡೂ ಕಡೆಯವರೆಗೂ ಕರೆಸಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆದ್ರೂ ಅದು ಸಮಸ್ಯೆ ಸಾಲ್ವ್ ಆಗಿಲ್ಲ. ಅದಕ್ಕೆ ನಮ್ಮ DSP ಅವರಿಗೆ ಹೋಗಿ ಒಂದ್ಸಲ ಮಾತಾಡ್ಲಿಕ್ಕೆ ದುರುದ್ದೇಶಪೂರ್ವಕ ಹಾಕೊಂಡು ಇದನ್ನ ಇಶ್ಯೂ ನನ್ನ ಸ್ವಂತಕ್ಕೆ ಬಳಸ್ಕೊಳ್ಳೋದು ಅದನ್ನು ನಾವು ಕಳಿಸ್ತೀವಿ. ಅದೇ ವೆರಿಫೈ ಮಾಡಿಸ್ತೀವಿ. ಯಾವ ಸಿವಿಲ್ ಡಿಸ್ಪ್ಯೂಟ್ ಇಟ್ಕೊಂಡು ರಾಷ್ಟ್ರೀಯ ನಾಯಕರ ಭಾವಚಿತ್ರನ ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಇನ್ನೇನು ನೋಡ್ತೀನಿ ವರ್ಷದಲ್ಲಿ ಲಾಸ್ಟ್ ಇಯರ್ ನಾನು ಮೇಡಮ್ ನಾನು ಕಳೆದ ಸಭೆಯಲ್ಲೂ ಹೇಳಿದ್ದೀನಿ ಇದರ ಬಗ್ಗೆ. ಅನುದಾನ ಇಲ್ಲ ಅಂತಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ಗೆ ಅನುದಾನ ಅದ. ಇನ್ನೊಂದು 10 ವರ್ಷ ಬೇಕು, 20 ವರ್ಷ ಬೇಕು ಅಂತ ಕೈ ಬಿಡ್ತೀವಿ. ಸಂವಿಧಾನ ಇದೆ, ಸಂವಿಧಾನ ಇದ್ರು ಅಟ್ರಾಸಿಟಿ ಕೇಸ್ಗಳು ಯಾಕೆ ಮಾಡಿ ಇಷ್ಟಿದ್ದು ಹಾಗಾದ್ರೆ ಅಟ್ರಾಸಿಟಿ ಆಗ್ತಾ ಇದೆಯಲ್ಲ, ಅದಕ್ಕೆ ಕ್ರಮ ತಗೊಳ್ತಾ ಇರೋದು, ಅದಕ್ಕೆ ಕೇಸ್ ಆಗ್ತಾ ಇರೋದು. ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಫೈನಲ್ ಆಗ್ತದೆ. ಇವ್ರು ಕೇಳಿರ್ತಕ್ಕಂಥದ್ದಲ್ಲಿ ಹಿಂದೆ ಇರತಕ್ಕಂಥವ್ರು 10 ವರ್ಷ ಅಧ್ಯಕ್ಷರಾಗಿದ್ದರು, ಪಿ ಮಾದೇವಸ್ವಾಮಿ ಅಂತೇಳಿ. ಅವ್ರೇ ತಗೊಳ್ಳಿಲ್ಲ ಅಂತ ಇವರು ಪ್ರಶ್ನೆ ಮಾಡಿಲ್ಲ. ಈಗ ಆಕ್ಚುಲಿ ಅದು ಇದಾಗಿದ್ದು ನಿಮ್ ಸಂಜೆ ಒಂದು 5 ಗಂಟೆ ಮೇಲೆ ಶಾಲೆ ಬಿಟ್ಟಾಗ ಮತ್ತೆ ಮಕ್ಕಳು ಶಾಲೆಗೆ ಹೋಗುವಾಗ ನಾವು ಹಂಪ್ಸ್ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹಂಪ್ಸನ್ನ ಸರ್ಕಾರಿ ಆಸ್ಪತ್ರೆ ಮುಂದೆ ಹಾಕಿದ್ದೀರಾ, ಓಕೆ. ಅದ್ರ ಮುಂದೆ ಇನ್ನೂ ಒಂದು 3 ಹಂಪ್ಸ್ ಹಾಕಿದ್ದೀರಾ. ಹಿಂದೆ ನಾವು SC ಮೀಟಿಂಗು ನಾವು ಎಲ್ಲ ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಈ ವಾರದಲ್ಲೇ ಬರ್ತೇವೆ. ನಿಮಗೂ ಶಾಂತರಾಜ್ ಅವ್ರ ನಂಬರ್ ತಗೊಂಡು ನೋಟ್ ಮಾಡ್ಕೊಳ್ಳಿ, ಅವ್ರಿಗೂ ಕರ್ಸೋಣ. ಅದು ಸ್ವಲ್ಪ ಸಮಸ್ಯೆ ಹೇಗಿದೆ ಅಂತ ತೋರಿಸ್ಲಿ. ಪಬ್ಲಿಕ್ ವ್ಯೂ ಅಂಡ್ ಪಬ್ಲಿಕ್ ಪ್ಲೇಸ್ ವೇಟ್ ಮಾಡು ಸ್ವಲ್ಪ. ಆದ್ರೂ ನಿಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಆಯ್ತಾ, ಅದನ್ನ ಪಬ್ಲಿಕ್ ವ್ಯೂ ಪಬ್ಲಿಕ್ ಪ್ಲೇಸ್ಗೆನೆ ಅಂತ ನೀವು ಕೊಟ್ಟಿದ್ಯಾ ಕಂಪ್ಲೇಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸಾಕ್ಷಿಗಳನ್ನೆಲ್ಲ ಎದುರಿಸ್ತಾರೆ ಮೇಡಮ್. ಹಿಂಗಲ್ಲ, ನೀನೆಲ್ಲ ಹೋಗಿದ್ದೆ, ಹಂಗಲ್ಲ ಹಿಂಗಲ್ಲ ಅಂತ ಅವ್ರು ನನ್ಗೆ ಹೇಳ್ತಾರ. ಅಣ್ಣ ಹಿಂಗೆ ಏನೇನೋ ನಮ್ಮನೆ ಕ್ವಶನ್ ಕೇಳ್ತಾರ ಅಣ್ಣ, ನಮ್ಗೆ ಭಯ ಆಯ್ತದ ಅಣ್ಣ ಅಂತ ಅವ್ರು ಸುಳ್ಳು ದೂರ ಅಂತಾನೆ. ಆಯ್ತು, ಅದು ಬಿ ರಿಪೋರ್ಟ್ ಆಗಿದೆಯಪ್ಪ. GSC ಆಗಿರೋದು ಅಷ್ಟೇ ಮೇಡಮ್, FIR ಆಗಿಲ್ಲ. ಸುಳ್ಳು